ಗುರವೇ ಶಿವಾತ್ಮ ವಿದ್ಯಾ ಗುರವೇ ಪುರಾ ಗುರವೇ ಭಕ್ತಿ ಯಶೋ ಗುರವೇ ಸುಧೀ ಗುರವೇ ಕೃಪಾ ಗುರವೇ ಮದ್ಗುರವೇ ಶ್ರೀ ಗುರವೇ ಶಿವಾಧವ ಮದ್ಗುರವೇ ಶ್ರೀ ಗುರವೇ ಶಿವಾಧವ ಸಾಂಬಜೈರ್ಮ ಪರಾಪದೇ. ಪ್ರಾತಸ್ಮರಣೀಯರಾದ ಬಸವಾದಿ ದಂಪತಿಗಳನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಪರ್ಶುತ್ತಾ ಕಳೆದ 33 ವರ್ಷಗಳಿಂದ ಈ ಕಿನ್ನಾಗ್ರಾಮದಲ್ಲಿ ಈ ಆಧ್ಯಾತ್ಮ ಪ್ರವಚನ ನಡೆಸಿಕೊಂಡು ಬಂದು ಚಿನ್ನವಾದ ಮನಸ್ಸಿಗೆ ಪ್ರಸನ್ನತೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಿನ್ನ ಅಂತ ಯಾಕಂತಂದ್ರೆ ಚಿನ್ನವಾದ ಮನಸ್ಸು ಇರ್ತೀವಲ್ಲ ಬಹಳ ಒಂದು ಕಾಲಕ್ಕೆ, ಈಗೆಲ್ಲ ಪ್ರಸನ್ನ ಆಗೈತಿ ಊರಾಗ. ಚಿನ್ನವಾದ ಮನಸ್ಸಿಗೆ ಪ್ರಸನ್ನತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಮ್ಮವರೇ ಆದ ಆಧ್ಯಾತ್ಮ ಬಂಧುಗಳಾಗಿರ್ತಕ್ಕಂಥ ನಮ್ಮೆಲ್ಲ ಆಧ್ಯಾತ್ಮ ಬಂಧುಗಳೇ ಆಗಿನ ಒಂದು ಮಹಾಜನಗಳ ಮಾಹಿತಿ ಇಲ್ಲಿವರೆಗೆ ನಿಮ್ಗೆಲ್ಲ ಬಹಳ ವಿಶೇಷವಾದ ಜ್ಞಾನ ಕೊಟ್ಟಾರೆ. ಈಗಾಗಲೇ ಎಲ್ಲ ಕೊಟ್ಟಾರೆ. ಹೇಳಿದೆ ರೊಟ್ಟಿ ಮಾಡೋ ಮುಂದೆ ಒಂದಿಷ್ಟು ಉಪ್ಪು ಹಾಕ್ತೀವಿ ನಾವು, ರುಚಿ ಆಗ್ತದೆ. ಒಂದಿಷ್ಟು ಉಪ್ಪು ಹಾಕಿ ರುಚಿ ಆಗ್ತದೆ, ಕೆಟ್ಟು ಹಂಗೆ ಇಂಥ ಬಹಳ ವಿಷಯ ಟೈಮ್ ಭಾಳ ಈಗಾಗಲೇ. ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಚರಿಸಿದಾಗಲೇ ಹೌದು ನಾರಿಗೆ ಮುಕ್ತಿ ಹೇಳ್ಬಿಟ್ರು ದೊಡ್ಡವ್ರಾಗ. ನಿಮ್ಮಟ್ಟು ಎಲ್ಲ ಹೇಳ್ಬಿಟ್ರು ಬಂದಾಗ ನಮಸ್ಕಾರ ಮಾಡಿಕೊಳ್ಳಿ ಮುಕ್ತಿ ಸಿಕ್ಬಿಡ್ತು ಸಿಕ್ಬಿಡ್ತ ಮುಂದೈತಿ. ಹಾಗೆಲ್ಲ ವಾದ ಮಾತ್ರ ಮುಕ್ತಿ. ಮುಕ್ತಿ ಅಂದ್ರೆ ಏನು? ಹುಟ್ಟು ಜೀವನ ಮುಕ್ತಿ ಹೊಂದ ಬಿಡುಗಡೆ ಬಿಡ್ತಕ್ಕಂಥ ಮುಕ್ತಿ ಜೀವನ. ಅದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನೋಡಿದಾಗ ಇಲ್ಲೇ ನೋಡ್ಬೇಕು ಆಗ್ತ ಮಾತಿ ನೋಡೋಕೆ ಸಾಧ್ಯವಿಲ್ಲ. ನಮ್ಮ ಗುರುಮುಗಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ಕೆಲಸ ಇದ್ರಾಗ ಈ ತಾರಾತ್ರಿ ಈ ವ್ಯವಹಾರ ಇಲ್ಲ. ಇಂಥ ನಮ್ಗೆ ಕಂಪ್ನಿ ಐತಿ, ಎಲ್ಲ ಕಂಪ್ನಿ ಅಂತ ಕಂಪ್ನಿ. ಅದಕ್ಕೆ ಇವತ್ತು ಭಾಳ ಸಂತೋಷ ಮಾಡಪ್ಪ, ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಮುಕ್ತಿ ಸಿಗುದಿಲ್ಲ. ಅದಕ್ಕೆ ಬೇಕು ಹಿಂದೆ ಏನಾಗೈತೆ ಅದಕ್ಕೆಲ್ಲ. ಅದಕ್ಕೆ ಗುರುಪದೇಶ, ಗುರುದರ್ಶನ, ಗುರು ಸ್ಪರ್ಶನ, ಗುರು ಸಂಭಾಷಣೆ ಇದರಿಂದ ಮುಕ್ತಿ ಸಿಗ್ತದೆ. ಅದಕ್ಕೆ ಅದ್ರ ಚಿಂತೆ ಈಗಾಗಲೇ ಭಾಳ ಮಾತಾಡ್ತಾರೆ ಗುರುಗಳ ಬಗ್ಗೆ. ಗುರು ಅಂದ್ರೇನು? ಲಕಾರ ಅಂಧಕಾರ ರಕಾರ ತಂದಿರೋ ಖಾತೆ ಬೇಕಾದ್ರು ಗುರು. ಅದಕ್ಕಂತ ಅದ್ರ ಚಿಂದ ಇನ್ನು ನಮ್ಮ ಅಜ್ಜಪ್ಪನರಿದ್ರು ಅವ್ರು ಎಲ್ಲ ಕೂತ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಜೀವನ ನೊಂದು ಬಂದ ಜೀವಿಗೆ ಇದು ಶುದ್ಧ ಔಷಧಿ. ಇದು ಜೀವನ ನೊಂದು ಬಂದ ಜೀವಿ ಇದು ಭಾಳ ಶುದ್ಧ ಔಷಧಿ. ಇದು ಮತ್ತೆ ಈ ಔಷಧಿ ಇಲ್ಲ ಅಂದ್ರೆ ಮನುಷ್ಯ ಇವತ್ತು 20 ರೋಗ ರುಜಿ ಬಂದವೆಲ್ಲ. ಅವು ಯಾಕೆ ಬಂದವಂದ್ರೆ ಆಧ್ಯಾತ್ಮ ಇಲ್ಲ, ಗುರುಭಕ್ತಿ ಇಲ್ಲ, ಧರ್ಮದ ಶ್ರದ್ಧೆ ಇಲ್ಲ. ಇದಕ್ಕಾಗಿ ಇವತ್ತು ಭಾಳ BP, ಶುಗರ್, ಹಾರ್ಟ್ ಏನು 28 ಬಂದ. ಯಾಕೆ ಬಂದವಂದ್ರೆ ನಮ್ಮಲ್ಲಿ ಭಯ ಭಕ್ತಿ ಹೋಗ್ಕೊಂಡಿಲ್ಲ, ಗುರುಗಳ ಬಗ್ಗೆ ಭಯ ಭಕ್ತಿ ಹೋಗ್ಕೊಂಡಿಲ್ಲ, ಮತ್ತು ಧರ್ಮದ ಬಗ್ಗೆ ಹೋಗ್ಕೊಂಡಿಲ್ಲ. ಅದಕ್ಕಿಂತವೆಲ್ಲ ಅನೇಕ ಕೆಟ್ಟ ರೋಗ ನಮ್ಮೆಲ್ಲ ಬಂದವು. ಅದಕ್ಕೆ ಗುರುದರ್ಶನ, ಗುರುಗಳ ಆಶೀರ್ವಾದ ಪಡ್ಕೊಂಡ್ವಿ, ನಂಬಿದ್ವಿ, ನಮ್ಮಲ್ಲಿ ವಿಜಯ ಕಂಡ. ಅದರಕ್ಕೆ ಕೈ ಉದರಕ್ಕೆ ಸಿಹಿ ನಮ್ಮ ಕೂಟದ ಸಂಘದ ಚರಣದ ವಚನ ಬೇವ ಸವಿದಂತೆ. ಕೆಲವು ಮಂದಿ ಬೇವಾಗುತ್ತೆ, ಕೆಲವು ಮಂದಿ ಒಳಗೊಚ್ಚು ಗೊತ್ತೇ ಇಲ್ಲ ಅವ್ರಿಗೆಲ್ಲ. ಅದಕ್ಕಂತ ದೃಷ್ಟಿಯಿಂದ ಭಾಳ ವಿಶೇಷವಾದ ಕಾರ್ಯ. ಅದಕ್ಕೆ ಕೇಳಿದ್ರಿ ಆಧ್ಯಾತ್ಮ ಬಂದ್ರೆ ನಾಯಾರು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು. ನೀ ಯಾರು ತಿಳ್ಕೊಳಿಕೆ ಕಾರ್ಯಕ್ರಮ, ಗುರುದರ್ಶನ, ಗುರುಗಳ ಆಶೀರ್ವಚನ, ಗುರುಪದೇಶ ಎಲ್ಲ ಕೇಳಿದ ಬಹಳ ನಂಬಿಕೆ ಬೇಕು. ಮೊದಲ ನಂಬಿಕೆ ಬೇಕು. ನಮ್ಮಲ್ಲಿ ಮನೆ ಬರೀ ಸುಖದಿ ನಂಬಿಕೆ ಕಾರಣ ಸಾಮಾನ್ಯ ವಿಶ್ವಾಸ ಕಾರಣ ಮುಖ್ಯ. ನಂಬಿದ್ವಿ ಯಾಕೆ ಬಿಡ್ತು ನಾವು ಅದೇನಪ್ಪ ಇದೇನಪ್ಪ ಅಂದ್ವಿ ಕೆಟ್ಟು ನಾವು. ಏನಾಗಿದೆ ಅಂದ್ರೆ ಗುರು ಶಿಷ್ಯ ಸಂಬಂಧ ಅರ್ಥ ಕಟ್ಟಿ ಹೋಗ್ಬಿಡ್ತೀವಿ. 500 ರೂಪಾಯಿ ಹಿಟ್ಟು ಹೊರಗ ಜಂಗಮ್ ಬೇಡಬಾರ್ದು, ಭಕ್ತ ಬೇಡ್ಸ್ಕೋಬಾರ್ದು. ಬೇಡುವಾದ ಜಂಗಮನಲ್ಲ, ಬೇಡಿಸಿಕೊಳ್ಳುವಾದ ಭಕ್ತನಲ್ಲ. ಈಗ ಜಂಗಮ ಬೇಡ್ತಾರೆ, ಭಕ್ತರು ಬೇಡಿಸ್ಕೊತಾರೆ. ಇದು ಊಟ ಪಟ್ಟ ಆಗೈತಿ. 500 ಬರ್ತಾನೆ ಜಂಗ ಕಟ್ಟಿ ಊರಾಗ ಬಂದು ಮಾತಾಡಿ ನೀಡ್ತಿದ್ವಿ ಅಂತ ನಿಮ್ಮ 500 ಈಗ ಕೆಳಗಿರ್ತಾರೆ. ಆ ಹೆಣ್ಣು ಅಜ್ಜೊಂದು ಬದುಕೋ ಭಾಳ ಅದಕ್ಕೆ ಆಯ್ತು ಔಷಧ ಮುಚ್ಚ ಮಾಡ್ತಾರೆ. ಏನು ತಗೊಳ್ಳೋದು ಬೈದರಂತ ಹಾಕಿ 500 ಬೇರೆ ಬಂದ್ಯಾ, ಏನು ಸ್ನಾನ ಮಾಡ್ಯಾ, ದಿವಸ ಮಾಡ್ತೀಯಾ, ಲಿಂಗ ಕಟ್ತೀಯಾ, ಲಿಂಗ ಪೂಜೆ ಮಾಡ್ತೀಯಾ ಅಂತ ನೀವು ಕೇಳಕ್ಕೆ 500 ಕೊಡೋದು. ಹೇಳ್ತಿದ್ವೆ ಅಂತ ಬರ್ಬಾರ್ದು. ಕೇಳೋಕೆ ಜಂಗ ಮಲ್ಲ ಅಲ್ಲವ ಆಕಿ ಹೀಗಂತ ಇವ ಹೀಗೆ ಆಕಿ ಹೀಗಂತ ಮಣ್ಣಿಗೆ ಎದ್ದು ಹೊಡಿದು 500 ನಾವು ಮಲ್ಕೋಬೇಕು. ಇಷ್ಟು ಕಾಗೆಲ್ಲ ಮಾಡಿ ಬಂದು ನೀರಾಗ ಕೈ ಎತ್ತಿ ಹಿಟ್ಟು ಬಿಟ್ಟು ಕೈ ಬೆಳೆದು ಹೋಗತ್ತೆ ಕಾಲ ಹೋಗುತ್ತೆ ಇದೀಗ ಬಂದಿದ್ದದ್ದು. ಈಗ ಅದಕ್ಕೆ ಅರಿಬೇಕು, ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಸ್ವರೂಪನ ತಿಳ್ಕೋಬೇಕು. ನಾವೆಲ್ಲ ಶ್ರೀ ಗುರು ಉಪದೇಶವನ್ನು ಆಗುದಿಲ್ಲ, ಹಂಗೆ ಸಿಗುದಿಲ್ಲ. ಅದು ಬಂದು ರೊಕ್ಕದ ದುಡ್ಡು ಶಿವಶಿವನ
ಶೆಟ್ ಹೆಂಗೆ ಇದ್ದ ದಿವಸ ನಮ್ಮ ಊರಿಗೆ ಬರ್ತಿದ್ದವ ದಿವಸ ಬಂದು ನೀರು ತಂದು ನೀರು ಹಾಕಿ ಪೂಜೆ ಮಾಡಿ ಬಸ್ ಬಂದಿರ್ತಿ ಕೈ ಒಂದು ಲೋಟ ನೀವು ಹಾಲು ತರಿಸಿದವ ಹಾಲು ತಂದು ಇಟ್ಟು ಅದಮ್ಮ ಹೇಮಾಗಿ ಮಾಡ್ತಿದ್ದವ ದೇವ್ರಿಗೆ ಹಾಕಿರ್ತೀನಿ ಹೀಗಾಗಿಲ್ಲ ಮುಂದೆ ಬಂದು ಊಟಕ್ಕೆ ಇದಕ್ಕೆ ಸರಿ ಇದಕ್ಕೆ ಸರಿ ಇದಕ್ಕೆ ಸರಿ ಸಂಶಯ ಇತ್ತು ಬಂದು ಎಲ್ಲ ಮಾಡಿ ಈಗ ಒಂದೇ ಊರಿಗೆ ಹೋಗಿ ಪ್ರಸಂಗ ಬರ್ತು ಮಗಳಿಗೆ ಹೇಳಿದವ ಏನಮ್ಮ ನಾವು ಊರಿಗೆ ಹೊಂಟೇನೆ ಶಿವಪ್ಪ ಪೂಜೆ ಮಾಡಿ ಹಾಲು ಕುಡಿಸಿ ಬಂದವ ಅದು 7 ವರ್ಷ ಹುಡುಗರು 7 ಕೊಡಗೋಸು ಅದಕ್ಕೇನು ಗೊತ್ತು ಪಾಪ 7 ವರ್ಷ ಹುಡುಗರು ಆಯ್ತು ಬಂತು ಊರಿಗೆ ಬಾದ ಅವ್ರ ಸ್ನಾನ ಮನೆಯದು ಭಸ್ಮ ತಗೊಂಡು ಪೂಜೆ ಮಾಡ್ಕೊಂಡು ಹಾಕಿಬಿಡ್ತೇವೆ ನೀರು ಮತ್ತು ಭಸ್ಮ ಊದಿನ ಕಟ್ಟಿ ಒಂದು ಮಟ್ಟದಾಗ ಹಾಲು ತೊಗೊಂಬಂದು ಎಲ್ಲ ಮಾಡಿ ಈಸಪ್ಪನಿಗೆ ನೀರು ಹಾಕಿ ಪೂಜೆ ಎಲ್ಲ ಮಾಡಿ ಮುಂದೆ ಇರ್ತದೆ ತಗೋಪ್ಪ ನಮ್ಮಪ್ಪ ಊರಿಗೆ ಕುಡಿಯಪ್ಪ ಶಿವಪ್ಪ ಶಿವಪ್ಪ ಬಂದು ಕುಡಿತ ನಾವು ಬಂದು ಕುಡಿದಾನೆ ಒಳಗದಾನೆ ಶಿವಪ್ಪ ಒಮ್ಮೆ ಕುಡಿಸಿದ ಯಾರು ಒಮ್ಮೆ ಕುಡಿಸಿದ ಯಾರು ಕುಡಿದ ಒಮ್ಮೆ ಕುಡಿಯಪ್ಪ ಶಿವಪ್ಪ ಯಾಕೆ ನಮ್ಮಪ್ಪ ದಿವಸ ಕುಡಿಸ್ಬೇಕು ಇವತ್ತು ಯಾಕೆ ಕುಡಿಯೋದಂತ ಹುಡುಗಿ ಮುಗ್ದು ಹುಡುಗಿ ಗೊತ್ತಿಲ್ಲ ನಮ್ಮಪ್ಪ ದಿವಸ ಇವತ್ತು ಅವ್ರ ತಾನ ಕುಡಿದ ಗೊತ್ತೇ ಇಲ್ಲ ಹುಡುಗಿ ನಮ್ಮಪ್ಪ ದಿವಸ ಇವತ್ತು ಯಾಕೆ ಕುಡಿಯಪ್ಪ ನೀವೊಂದು ಕುಡಿದ್ರೆ ನಮ್ಮಪ್ಪ ಬಂದು ಬರ್ತಾನೆ ಕುಡಿಯಪ್ಪ ಕುಡಿ ಬೇಕಾದ ಚೇಂಜ್ ಒಂದನ್ನು ಕಲಿಸಿವಪ್ಪ ಕುಂತ ಒಳಗೆ ಬರ್ತಾನೆ ನಾವು ಬರ್ಲಿ ಮನೆಗೆ ಶಿವಪ್ಪ ಟಾಕ್ 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 ಹಾಕಿ ತಲೆ ಒಂದು ಆ ಮುಕ್ತ ಭಕ್ತಿ ಮೇಲೆ ಶಿವಪ್ಪ ಅಲೆ ಹಾಕ್ಬಿಟ್ಟ ಈಶ್ವರ ಅಲೆ ಹಾಕ್ಬಿಟ್ಟ ತಳಮಾತು ಕಟ್ಟ ಅದಕ್ಕೆ ಇದಕ್ಕೇನು ನಂಬರು ನರು ಬರಿದ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿದಚ್ಚಿ ಕರೆ ನೋಡೆ ಓ ಎನ್ನನೆ ಶಿವನು ನಂಬರು ನರು ಬರಿದೆ ಕರೆವರು ನಂಬದೆ ನೆತ್ತರೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗಂದ ಕೂಡದ ಸಂಗಮ ದೇವ ನಂಬರು ನೆತ್ತರು ಬರಿದೆ ಕರೆವರು ನಂಬದೆ ನೆತ್ತರೆ ಬರಿದೆ ಕರೆವರ ಕೊಂಬೆ ಮೆಟ್ಟಿ ಕೂಗಂದ ಕೂಡದ ಸಂಗಮ ದೇವ ನಂಬರು ನೆತ್ತರು ಬರಿದೆ ನನ್ನ ಬಂದ್ರೆ ದೇವರೇ ಆ ಹುಡುಗಿ ಮುಕ್ತ ಭಕ್ತಿ ಆ ದಿವಸ ಮಗ ಬಂದೆ ವಜೆ ದಿವಸ ಬಂದು ಕಾಲ ಈ ಹುಡುಗಿ ಆ ಹುಡುಗಿ ಮುಕ್ತ ಭಕ್ತಿ ಮೆಚ್ಚಿ ಶಿವಪ್ಪ ಅಲ್ಲೇ ಇಟ್ಬಿಟ್ಟಾಗ ಎದ್ದ ಕಾಲು ಕುಡ್ದ ಉಳ್ದ ಏನಮ್ಮ ಶಿವಪ್ಪ ಹಾಲು ಕುಡಿದ ಅವೇಕಿ ಊರಬೇಕಿ ಆ ಕಲ್ಸೋ ಹಾಲು ಕುಡ್ದ ಪಂಡೆ ಕಾಪಕ್ಕಂತ ಇಲ್ಲಪ್ಪ ಕುಡ್ದ ಶುಟ್ಟು ಮಗ ಸ್ಥಾನ ಕುಡಿಬೇಕಂತ ನಾವ ಶಿಟ್ಟು ಬಾಳ ಹೋಗ್ತಾವನಿಗೆ ಬಾಬು ಅದು ದುಡ್ಡ ದರದ ಅಂತ ಕರ್ಕೊಂಬಂದ ಕುಡಿಸಿ ನದಿಗೆ ಶಿವಪ್ಪ ಹಾಲು ಕುಡ್ಸಂದ ಅದು 7 ಸಣ್ಣ ಹುಡುಗಿ ಅದು ಒಂದಿಷ್ಟ ಇತ್ತು ಸಣ್ಣ ಹುಡುಗಿ ಯಪ್ಪ ಶಿವಪ್ಪ ನಿಂತು ಹಾಕಿ ಕುಡಿಯಪ್ಪ ಶಿವಪ್ಪ ದೋಗು ಬರ್ತಾನ ಬಂದೇ ಇಲ್ಲ ಕೊಯ್ಯಾಗ ಮಾಡಿ ಹುಡುಗಿ ಬಿಡಪ್ಪ ಶಿವಪ್ಪ ಆ ಬುಕ್ ಅಲ್ಲೇ ಬಾರಮ್ಮ ಆಗ ಕರ್ಕೊಂಡ್ಬಿಟ್ಟ ಆ ದುಡ್ಡಲ್ಲಿ ಹಿಡಿದ ಆ ದುಡ್ಡು ತಟ್ಟೆ ವಿಶ್ವಾಸ ಹೋಗ್ತಾರೆ ಅದಕ್ಕೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ ಗುರುವು ನಂಬಿದ್ವಿ ಗೆದ್ದ ನೀವು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡದ ಸಂಘದ ಶರಣ ವಚನ ದೇವರು ಸರಿ ಗುರುವಾಕ್ಯಕ್ಕೆ ನಡ್ಕೊಂಡಿವಿ ಎಲ್ಲ ಚಲೋ ಗುರುವಾಕ್ಯಕ್ಕೆ ಗುರುತಾದ್ವಿ ಎಲ್ಲ ಕೆಲಸ ಆಗುತ್ತೆ ಒಬ್ಬ ಗುರು ಇದ್ದ ಒಬ್ಬ ಶಿಷ್ಯನಿಗೆ ಹೇಳಿದ ಆಯ್ತಪ್ಪ ಇದು ಬಂಗಾರ ಗಣಪತಿ ಇಂಥ ಊರಿಗೆ ಹೋಗ್ಬೇಕು ಕೊಟ್ಟವ ಅಂತ ಹೇಳಿ ಶಿಷ್ಯನಿಗೆ ಗುರುವಾಕ್ಯ ಎಷ್ಟು ಮಹತ್ವ ಅಂದ್ರೆ ನಂಬಿದ್ವಿ ನಮ್ ಕೆಡ್ಕೆ ಇಲ್ಲ ಬೇಸಿಗೆ ಕೆಟ್ಬಿಟ್ಟು ನಾವು ಬಂಗಾರ ಗಣಪತಿ ಇಂಥವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ ಸರಿಯಪ್ಪ ಫೋನ್ ಹೊಂಟವ ನೋಡು ಆ ದಾರಿಯಾಗ ಕಾಡ್ತದೆ ಅದಕ್ಕೆ ದೂರ ಇರ್ತಾರೆ ಆ ಊರು ಒಂದು ಬಂಗಾರ ಗಣಪತಿ ಕೊಟ್ಟು ಬರ್ಬೇಕಾಗಿತ್ತು ಅದಕ್ಕೆ ಎಲ್ಲಿ ಹೊತ್ತು ಅಂತ ಅಲ್ಲವಸ್ತಿ ಮಾಡಪ್ಪ ಅಂತ ಹೇಳಿದ್ರು ಗುರುಗಳು ಎಲ್ಲಿ ಹೊತ್ತು ಮುಂದೆ ಅಲ್ಲವಸ್ತಿ ಮಾ ಅಂತ ಹೇಳಿದ್ರು ಸರಿ ಹೋದ 2-3-4 ತಾಸು ದಾರಿ ನಡೆದ ಮುಂದೊಬ್ಬವ ಅಕ್ಷರದವ ಮುಂದೆ ದೀಪಾವಳಿ ಹಬ್ಬ ಬಂದಿತ್ತು ಅವ ಹೆಣ್ಮಕ್ಳು ನೋಡಿದ್ರು ಕಿವಿನ ಬಾಯಿದ ಹೆಣ್ಮಕ್ಳು ಸಾಮಾನು ಇಷ್ಟು ಡಬ್ಬಿ ತುಂಬ ತೊಗೊಂಡು ಹಟ್ಟಿದ್ದವ ಅವಾಗ ಮುಂದೆ ಕಾಡಕ್ಕೆ ಆಗಿತ್ತು ಒಬ್ಬ ನೆಚ್ಚಿ ಬೇಕಾಗಿತ್ತು ಅವಾಗ ಬಂದ ಇಬ್ರು ಕುಡಿ 2-3 ತಾಸು ಗಾಡಿ ನಡೆದ್ರು ಹೊತ್ತು ಮುಳೀತು ಊರಿಲ್ಲ ಊರು ಭಾಳ ಹುಡ್ತಿನ ಹೊತ್ತು ಮುಳೀತು ಇಲ್ಲೇ ವಸ್ತಿ ಅಂತೀವ ಬಂಗಾರ ಗಣಪತಿ ಊರುಗಳು ಹೇಳಿದ್ರಲ್ಲ ಏನು
ಏನು ಹೊತ್ತು ಅಂತ ಅದೇ ವಸ್ತು ಮಾಡಿ ಬಂದು ಗುರುಗಳು ಹೇಳಿದ್ರಲ್ಲ ಇದು ಅದು ಪುಣ್ಯಾತ್ಮ ಮುಂದೆ ಕಾಡ್ಲಿಕ್ಕೆ ಹಂಗೈತಿದೆ ನಾವು ಹೋಗುದ ಏನಪ್ಪ ನಮ್ಮ ಗುರುಗಳು ಹೇಳ ನಮ್ಮ ಗುರುಗಳು ಏನು ಹೊತ್ತು ಅಂತ ಅಲ್ಲಿ ವಸ್ತು ಮಾಡಂತ ಹೇಳಿ ಇಲ್ಲ ಬಿಡೋದು ಇವಾಗ ನಿನ್ನ ಮನೆ ಹೆಚ್ಚು ಬಂದಪ್ಪ ಅದು ಅಕ್ಷರ ಹೋದ್ರೆ ಅರ್ಥಕ್ಕೆ ಬಗಾರಿಸಿದ್ ಬೆಳಿಗ್ಗೆ ಅರ್ಧ ಅಕ್ಷರ ಒಂದು ಆಯ್ತು ನೋಡಿದಾಗ ಕತ್ತಾತು ದೊಡ್ಡ ಬೇವಿನ ಮರ ಇತ್ತು ಯಪ್ಪ ಒಳ್ಳೆ ಬಂದು ಬರೋದು ಏನು ಮ್ಯಾಪ್ ಬಂದ್ಬಿಡ್ತಾವ ಅದು ಕಾಡು ಗ್ಯಾಂಗ್ ನೋಡಿ ಯಾವ ಅಂತ ಬಂದು ಒಬ್ಬ ಸಿಕ್ ನಮ್ಮ ಬ್ಯಾಂಕ್ ಅಂತ ಬಂದ್ರೆ ಕತ್ತಾಗಿರ್ತದೆ ಇವ ರೋಡ್ನಾಗ ಹೇಳ್ತಿಲ್ಲ ರೋಡ್ನಾಗ ಮಕ್ಕೊಳ್ತೀವ ಅಲ್ಲಿಗೆ ಇದು ದೇವ್ರ ಮನೆ ಇದು ಪಡ್ಸಾಲಿ ಇದು ಅಡಿಗೆ ಮನೆ 3 ಗೀರ್ ಹಾಕಿರ್ತದೆ ರೋಡ್ನಾಗ ಗುರುಗಳು ಹೇಳ್ತಾರಂತ ಹೇಳಿದ ದೇವ್ರ ಗೀರ್ ಹಾಕಿದ್ದಾನ ಆ ದೇವ್ರ ನನಗೆ ಇಟ್ಟು ಮಗಾರಿಗಳು ಬಂದ ಮುಂದೆ ಪಡ್ಸಾಲಿ ತಿಂತ ಅಲ್ಲಿ ಮಕ್ಕೊಂಡ ಮುಂದೆ ಬಂದು ಕಾಡಿಗೆ ಹಾಕೊಂಡು 8 ಮಂದಿ ಮುಂದೆ ಬಂದ ಅವ್ ಎಳಿಲಿ ಉಂಡ ಮಕ್ಕೊಂಡವನ್ನ ಏನು ಬಟ್ಟೆ ಬೇಯ್ತಿ ದಾಟಿ ಬಂದ ಬಟ್ಟೆ ಅಂತ ನಾನು ಮಕ್ಕಳಿದ್ದೀವ ಮತ್ತೆ ಮುಂದೆ ಬ್ಯಾಗ್ ಇದ್ರಿ ಬಂಗಾರ ಗಣಪತಿ ಐತಿ ಪಕ್ಕ ಕಾಯಿಲೆ ಅದು ನಾವು ಕಾಡ್ರೆ ಗೊತ್ತೈತಿ ಅಂತ ನಮ್ಗೆ ದೊಡ್ಡ ಕಾಯಿಲೆ ಹೆಚ್ಚಕ್ಕ ಮಾತಾಡ್ಬಿಟ್ಟು ಬಾಳ ನಾವು ಅದು ಬಂಗಾರ ಮುಂದೆ ಬಾಗಿ ಮತ್ತೆ ದೇವ್ರ ಬಂಗಾರ ಗಣಪತಿ ಇಟ್ಟಿದ್ರು ನಾವು ಅವಾಗ ಬಂದೆ ಇವನು ನಮ್ಗೆ ದೊಡ್ಡ ಕಾಲ ನಮ್ಗ ಮೋಸ ಮಾಡಕ್ ಬಂದು ತಗೊಂಡು ಎಲ್ಲ ಆಭಾಷೆ ಮಜ ನೋಡಪ್ಪ ನಿಮಗ ನನ್ನ ಬಗ್ಗೆ ವಿಶ್ವಾಸ ಇದಂದ್ರ ಗಣಪತಿ ಬಂಗಾರ ಆದ್ಲಂದ್ರ ಮ್ಯಾಕ್ ಅಂತ ದೊಡ್ಡ ವರ್ಷ ಗಿಡ್ದಾಗ ಅವನ ಹೊರಗಲ್ಲ ತಂದು ನೋಡ್ರಿ ಬೆಳೆದ್ರು ಹಾಕಲ್ಲ ಇವಿಷ್ಟು ತಪ್ಪು ಸಾಮಾನು ಬಂಗಾರ ಸಾಮಾನು ನಾಲ್ಕಲ್ಲಿ ಯಪ್ಪ ಬನ್ನಿ ಅಂದ ಎಲ್ಲಿ ಬಂದ ಊಸು ಬಂಗಾರ ಸಾಮಾನು ತಗೊಂಡು ಬಂಗಾರ ಗಣಪತಿ ಅಂದ್ರೆ ಹೋಗ್ಬಿಟ್ರು ಬಿಟ್ಟು ಹೋಗ್ಬಿಟ್ರು ಯಾಕ ಗುರುವಾಕ್ಯ ಪರಿಪಾಲನೆ ಮಾಡಿದ ಗುರು ಮಾತ್ರ ವಿಶ್ವಾಸ ಇತ್ತು ಗುರುಗಳು ನಂಬಿದ್ದೀವ ಬಂಗಾರ ಗಣಪತಿ 10 ಸೇರ್ಕೊಂಡು ಆಂಜನೇಯ ಸುಳ್ಳು ಅವ್ನು ತಗೊಂಡು ಬಂಗಾರ ಇದೆ ಬಿಟ್ಟು ಹೋಗ್ಬೇಕು ಅದಕ್ಕೆ ಗುರುವಾಕ್ಯದಾಗ ನಮಗೆ ವಿಶ್ವಾಸ ಇರಬೇಕು ಇನ್ನಾದ್ರೆ ಏನಾಗುತ್ತದೆ ಏಕಲವ್ಯ ಇದ್ದ ಮಹಾಭಾರತ ಕಾಲದೊಳಗ ದ್ರೋಣಾಚಾರ್ಯ ಕರಿಬೇಕಂತ ವಿದ್ಯೆ ಕಲಿಬೇಕಂತ ಯಾರು ಏಕಲವ್ಯ ಹೋದ ನಮಸ್ಕಾರ ಗುರುಗಳೇ ನಾನು ತಮ್ಮ ಹತ್ರ ಈ ಧನು ವಿದ್ಯೆ ಕಲಿಬೇಕಂತ ಮಾಡೀನಿ ಅಂತ ಇಲ್ಲಪ್ಪ ನಾನು ರಾಜ್ಕುಮಾರ್ಗೆ ಅಷ್ಟೇ ಹೇಳ್ತೀನಿ ಇಲ್ಲ ನನಗೆ ಹೇಳ್ಬಿಟ್ಟು ಬೇಕಾದ್ರೆ ಏನಿಲ್ಲ ಬರೀ ರಾಜ್ಕುಮಾರ್ ಅಷ್ಟೇ ಹೇಳ್ತೀನಿ ಅಂತ ಇಷ್ಟೆಲ್ಲ ಮಾಡಿ ಕಲಿ ಬಂದ ದೊಡ್ಡ ಕಾಡಿನಾಗ ಇರ್ತವ ಏಕಲವ್ಯ ಕಾಡು ಹುಡುಗವ ಕಾಡಿನಾಗ ಇರ್ತಿದ್ದಾವ ದೊಡ್ಡ ಮರ ಇತ್ತು ಅದು ಬಂದು ಮಣ್ಣಿನ ಮೂರ್ತಿ ಮಾಡಿದ ಯಾರು ದ್ರೋಣಾಚಾರ್ಯ ಗುರುಗಳು ಒಂದು ಮಣ್ಣಿನ ಮೂರ್ತಿ ಮಾಡಿಟ್ಟೆ ಅಲ್ಲಿಟ್ಟು ಬಿಟ್ಟ ಗಿಡಕ್ಕೆ ಇಟ್ಟು ಅದ ಅವರ ದ್ರೋಣಾಚಾರ್ಯ ಹೇಳಿ ಬೀಗ ವಿದ್ಯೆ ಕಲಿಯಾಗ್ತದೆ ಅವು ಕಲ್ತ ಗುರುಗಳ ಬಗ್ಗೆ ನಂಬಿಕೆ ತಂದ್ರೆ ಎಲ್ಲ ಸಾಧ್ಯ ಆಗಿರ್ತಾರೆ ಗುರುಗಳು ಇವರ ದ್ರೋಣಾಚಾರ್ಯ ತಿಳ್ಕೊಂಡು ಹೇಳಿ ಆ ಮಣ್ಣಿನ ಮೂರ್ತಿ ದಿವಸ ವಿದ್ಯೆ ಕಲ್ತ ಅವು ಏನ್ ಮಾಡಬೇಕು ಎಲ್ಲ ಸಿದ್ಧ ಆಯ್ತು ಏನ್ ಮಾಡ್ಬೇಕಂತ ಧನ ಎಲ್ಲ ಸಿದ್ಧ ಆಯ್ತು ಒಂದ್ ದಿವ್ಸ ಪಾಂಡವರು ಬಂದ್ರು ಕಾರಣ ಬೇಟೆ ಬಂದ್ರು ಅವ್ರು ನಾಯಿ ಬಗಳ್ಕಂತ ಬಂತು ಒಂದು 7 ಬಾಣ ಬಿಟ್ಟಿವ ಏಕಲವ್ಯ 7 ಬಾಣ ಬಿಟ್ಟ ಇದೊಂದು ಅದು ಸಾಯಬಾರ್ದು ನೋವಾಗಿರಬಾರ್ದು ಒದರಾಗಿ ಬಂದಿರಬಾರ್ದು ಹಿಂಗೆ 7 ಬಾಣ ಬಿಟ್ಟು ಇಟ್ಟು ಜಾಣ ಬನ ಹೋಗ್ತು ಅರ್ಜುನಿಗಿಂತ ಬಿಟ್ಟು ನೋಡಿ ಅಲ್ಲಿ ಹೋದ ಏನು ಬಾಂಧವ ನಮ್ಮ ಗುರುಗಳು ನಾನು 3 ಲೋಕದಾಗ ನೀನು ಗಂಡ 3 ಲೋಕದಾಗ ಧನ ವಿದ್ಯಾರ್ಥಿ ನಿನ್ನಂತ ಯಾರು ಮಾಡ್ತಿದ್ರು ವಚನ ಕೊಟ್ಟಿದ್ರು ದ್ರೋಣಾಚಾರ್ಯ ಅವ್ರಿಗೆ ವಿಚಿತ್ರ ಇತ್ತು ಬಂದ್ರು ಅದಕ್ಕೆ ಎಂಟು ಕತ್ತಿ ವಿದ್ಯಾರ್ಥಿಗಳು ದ್ರೋಣಾಚಾರ್ಯರಿಗೆ ಅಂದವ ನೋಡಿ ನಮ್ಮ ಗುರುಗಳು ಎಷ್ಟು ಮೋಸ ಮಾಡ್ಯಾರ ನನಗೆ ಎಷ್ಟು ಮೋಸ ನಮ್ಮ ಗುರುಗಳು ಅದು ನನ್ಗೆ ಗೊತ್ತಾಗ ನನ್ಕಿಂತ ಭಾರಿ ತಯಾರು ಮಾಡ್ತಾರೆ ನಮ್ಮ ಗುರುಗಳಿದ್ದೆ ಗುರುಗಳನ್ನು ಮೋಸ ಮಾಡಿದ್ರು ತಿಳ್ಕೊಂಡು ಹೇಳಿ ಬಂದು ಶಡ್ಡ ಕೂತ್ಬಿಟ್ಟ ಅರ್ಜುನ ನಾನು ಮತ್ತೆ ಗುರುಗಳು ಯಾಕೆ ಕೇಳ್ತೀರಿ ನೀವು ನಾನು ಮೋಸ ಮಾಡಿದ್ವಿ ನೀವು ಏನು ಮಾಡಿದ್ವಿ ನನ್ಗೆ ಗೊತ್ತಾಗಿ ಮತ್ತೊಬ್ಬ ತಯಾರು ಮಾಡಿ ಶಿಷ್ಯಕ್ಕೆ ಮತ್ತೊಬ್ಬ ಶಿಷ್ಯ ತಯಾರು ಮಾಡಿದ್ವಿ ನನ್ಕಿಂತ ಭಾರಿ ಇಲ್ಲಪ್ಪ ಯಾರು ಮಾಡಿದ್ವಿ ಏನು ಮಾಡಿದ್ವಿ ನೀವು ಬಂದು ಕರ್ಕೊಂಡ್ಬಂದ ಬಂದ ಏನ್ ದ್ರೋಣಾಚಾರ್ಯ ಬಂದ ಗುರು ಪೂರ್ತಿ ತಾವು ಉಳಿಬೇಕು ಅಂತ ದ್ರೋಣಾಚಾರ್ಯ ಬಂದ ನೋಡಿ ಅಂತ ನೀನು ಏನ್ ಕೆತ್ತಿದ್ದ ನೀವು ಮತ್ತೆ ಕೆತ್ತೀನಿ ಅಂತ ಏನ್ ಕೆತ್ತಿ ಕರ್ಕೊಂಡು ತೋರಿಸಿದ ಅದೇ ಒಂದು ದೊಡ್ಡ ಮರಕ್ಕೆ ಒಂದು ಮಣ್ಣಿನ ಮೂರ್ತಿ ಮಾಡಿಟ್ಟಿದ್ದ ದ್ರೋಣಾಚಾರ್ಯ ಮಣ್ಣಿನ ಮೂರ್ತಿ ಮಾಡಿಟ್ಟಿದ್ದ ನಾ ಬಂದೆ ಆ ಮನೆಗೆ ನಾ ಬೇಕಾದ್ರೆ ಕೇಳ್ಕೊಂಡೆ ನೀವು ಏನು ಹೇಳಿ ಕಲ್ಸಕ್ಕೆ ಅಂತ ಹೇಳಿ ನೀವು ಅದಕ್ಕೆ ಇದು ನಿಮ್ಮ ಸ್ವರೂಪ ನೀವೇ ಇದನ್ನು ಗುರುನಾಥ ಇವರೇ ನಮ್ಮ ಗುರುಗಳು ಅಂತ ಕೊಟ್ಟೆ ನೀವು ಮೂರ್ತಿ ಮಾಡಿ ಈ ಮೂರ್ತಿ ಸಂಸ್ಕೃತ ಎಲ್ಲ ವಿದ್ಯೆ ಕಲ್ತೀನಿ ಆಶ್ಚರ್ಯ ಸಂತೋಷ ಜಗತ್ತಿಂತ ಶಿಷ್ಯರಾದ್ರ ಇಂಥವ್ರ ಶಿಷ್ಯರು ಅಂತ ಕೊಟ್ಟು ಹೇಳಿ ಮಾಡಿ ಆಯ್ತಪ್ಪ ನಾನು ಅದ್ರ ಕಲ್ತಿದ್ದು ನನ್ನ ಶಿಷ್ಯ ಹೋದ ನೀನು ಹೌದ್ರಿ ಒಂದು ಗುರುಕಾಂಕ ಕೊಡ್ಬೇಕಲ್ಲ ನಾನು ಬೇಕಾಗ್ತದೆ ಗುರುಗಳೇ ನಾನು ಏನು ಕೇಳ್ಕೊಡ್ತೀನಿ ಗುರುಗಳೇ ಅಂತ ಮತ್ತೆ ಅಲ್ಲಿ ಅರ್ಜುನಿಗೆ ಹೋದಾಗಲ್ಲ ಅವರು ಗುರುಗಳು
ಗುರುಗಳಿಂದ ಕೆಟ್ಟ ಬುದ್ಧಿ ಕೆಲವು ಗುರುಗಳಿಗೆ ಕೆಟ್ಟ ಬುದ್ಧಿ ಇರ್ತಾವೆ, ಕೆಲವು ಮಂದಿ ಇರ್ತಕ್ಕ ಗುರುಗಳೆಲ್ಲ ಚಲೋ ಅಂತ ತಿಳಿದಿಲ್ಲ, ಕೆಲವು ಗೊತ್ತಾ ಅಂತಾವು. ಆ ದ್ರೋಣಾಚಾರ್ಯ ಮಹಾಜ್ಞಾನಿದ್ರು ಕೂಡ ಏಕಂದ್ರೆ ಬರೀ ಮಣ್ಣಿನ ಮೂರ್ತಿ ಸಮಕ್ಷಮ ಇಷ್ಟು ವಿದ್ಯಾಕಂತನ ಗುರುಕಾಂತ ಬೇಕಂತ ಕೇಳಿದ್ರು, ಏನು ಕೇಳಿನ ಅಂತ ಕೊಡ್ತೀನಿ ಅಂತ. ಏನು ನೋಡ್ಪ, ನಿನ್ನ ಬದಲಿಗೆ ಹಬ್ಬ ಕತ್ತರಿಸ್ಕೊಡೋದು, ನಿನ್ನ ಬದಲಿಗೆ ಹಬ್ಬ ಕತ್ತರಿಸ್ಕೊಡೋದು ವಿಚಾರ ಮಾಡಿದ್ದವು. ಒಂದು ಬಾಣ ತಗೊಂಡು ಕತ್ತರಿಸಿ ಇಟ್ಬಿಟ್ಟ. ಅಂದ್ರೆ ಬಿಲ್ ಹೊಲಿಕ್ಕೆ ಇದಾಗಬೇಕಲ್ಲ, ಹೆಬ್ಬಟ್ಟ ಬೇಕಲ್ಲ, ಹೆಬ್ಬಟ್ಟು ಬಿಲ್ ಹೊಲಿಕ್ಕೆ ಬರ್ತಾ ಕತ್ತರಿಸ್ಕೊಂಡು ನಮಸ್ಕಾರ. ಅವ ಭಾಳ ದುಃಖಿಸಿದ ದ್ರೋಣಾಚಾರ್ಯ. ನಾನು 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 ಗುರು ಅಲ್ಲ, ಇಂಥ ಶಿಕ್ಷಣ ಕಳ್ಕೊಂಡೆ ಅಂತ ಭಾಳ ದುಃಖ ಮಾಡಿದ ಮಾಡ್ಕೊತಾನೆ. ಅರ್ಜುನ್ಗೆ ಆಮೇಲೆ ಸಂತೋಷ. ಅದಕ್ಕೆ ಗುರುವಾಗಿ ಪರಿಪಾಲನೆ ಮಾಡಿ ನಮ್ಮ ಕರ್ತನ ಬರಲಿಲ್ಲ. ಆದ್ರೆ ದ್ರೋಣಾಚಾರ್ಯ ಇಲ್ಲೇ ಶಿಷ್ಯನಿಗೆ ಎಷ್ಟು ಕಳ್ಸಕೊಟ್ಟು ಇದಕ್ಕೆ ಜಗತ್ ಪರಿಸ್ಥಿತಿ ಇವ ಅರ್ಜುನ ಪರ್ಜುನ ಹೆಸರಕ್ಕಿಂತ ಒಂದು ಏಕದಿನ ಹೆಸರು ಜಗತ್ತಿನವ್ರು ಅಂಥ ಜ್ಞಾನಿಗಿದ್ದವ. ಅದಕ್ಕೆ ಇದು ಗುರುಪೂರ್ಣಿಮೆ ಅಂತಂದ್ರೆ ಶ್ರೇಷ್ಠವಾದ ದಿವಸ. ವ್ಯಾಸ ಮಹರ್ಷಿ ಹುಟ್ಟಂತ ದಿವಸಗಳು 18 ಪುರಾಣ ವ್ಯಾಸ ಮಹರ್ಷಿ ಅವ್ರು ಹುಟ್ಟಿದ ದಿವಸ ಇವತ್ತು ದಿವಸ ಹುಟ್ಟದು. ಇದೇ ಪೂರ್ಣಿಮೆ ಹುಡ್ತಾರೆ ವ್ಯಾಸ ಮಹರ್ಷಿಗಳು. ಮತ್ತು ಗುರುಪೂರ್ಣಿಮೆಯನ್ನ ಜಾರಿ ತಂದವರು ವ್ಯಾಸ ಮಹರ್ಷಿಗಳು. ಇದು ತಂದವರು ವ್ಯಾಸ ಮಹರ್ಷಿಗಳು. 4 ವೇದಗಳನ್ನ, ಚತುರ್ವೇದಗಳನ್ನ, ಋಗ್ವೇದ, ಯಜುರ್ವೇದ, ಸಾಮವೇದ ಜಗತ್ತಿನ ಪ್ರಚಾರ ಮಾಡಿದವನು ವ್ಯಾಸ ಮಹರ್ಷಿ. 18 ಪುರಾಣ ಬರೆದವನು ವ್ಯಾಸ ಮಹರ್ಷಿ. ಅದಕ್ಕೆ ವ್ಯಾಸ ಗುರುಪೂರ್ಣಿಮೆ ಚಾಚಿರ್ತಕ್ಕಂಥವ ಜಗತ್ತು ಹೇಳ್ಕೊಂಡು ವ್ಯಾಸ ಮಹರ್ಷಿನ. ಅದಕ್ಕಂತ ದೃಷ್ಟಿಯಿಂದ ಇವತ್ತು ನಿಮ್ಮದ ಭಾಳ ಸಂತೋಷ. ಕಿನ್ನಾಳಿ ಒಳಗೆ ಭಾಳ ಇಂಥ ಕಾರ್ಯಕ್ಕೆ ಎಲ್ಲಿ ನಡೀತಿದ್ದವು. ಅನೇಕ ನಮ್ಮ ಮಠದ ಪುರಾಣ ನಡೀತಾವೆ, ಭಾಳ ನಡೀತಾವೆ. ಅವು ಬರೇ ಪುರಾಣಿಕರು ಬರ್ತಾರೆ, ಪುರಾಣ ಹೇಳೋದು ಅವರೆಂಥ ವಿಷಯ. ಕಲಿತ ಹುಡುಗಿ ಕುದುರೆಗಿ ನಡಿಗಿ ಹೇಳುತ್ತವ. ಆದರೆ ಇಂಥ ಬೇತಾರೆ ಇದ್ದಾರೆ ಆಧ್ಯಾತ್ಮ ಬೇಕು, ಗುರುದರ್ಶನ ಬೇಕು, ಗುರುಮಹಿಮ ಬೇಕು. ಇದು ಕಿನ್ನಾಗಿ ಬರೋ ತಿಳಿಸಿ ಸಾಧ್ಯವಿಲ್ಲ. ಆಷ್ಟು ಒಳ್ಳೆ ಕೆಲಸ ಮಾಡಬೇಕಂತೇಳಿ ಖಿನ್ನವಾದ ಮನಸ್ಸು, ಖಿನ್ನವಾದ ಮನಸ್ಸು ಇದು ಬಂದ್ಬಿಟ್ರೆ ಎಲ್ಲ ಪ್ರಸನ್ನ ಆಗುತ್ತೆ ನೋಡಿ. ನಿಮ್ಗೆಲ್ಲ ಬೇಕಾದಾಗುತ್ತೆ ಅಂತ ಶ್ರೇಷ್ಠವಾದ ಕಾರ್ಯಕ್ರಮ ಇದೆ. ಇಂಥ ಎಲ್ಲಿ ನಡೀಲಿಕ್ಕೆ ಸಾಧ್ಯ ಯಾವ ಮಾಡ್ದಾಗಿಲ್ಲ, ಬಿಡಿಗೆ ಎಲ್ಲಿ ಇಲ್ಲ ನಡೀತೇನೆ ಇದಕ್ಕೆ ಖಿನ್ನಾಗಿ ಮತ್ತೆ ನಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೇಷ್ಠವಾದ ಕಾರ್ಯಕ್ರಮ ಭಾಳ ಇದು ಹೆಸರೇ ಗುರುಪೂರ್ಣಿಮಾ. ವ್ಯಾಸ ಮಹರ್ಷಿಗಳು ಅಲ್ಲಿ ಇವತ್ತಿನ ಚಾಲನೆ ಕೊಟ್ಟವ್ರು ವ್ಯಾಸ ಮಹರ್ಷಿಗಳು. ಅದಕ್ಕೆ ನಾವು ಗುರುಗಳ ಸ್ಮರಣೆ ಮಾಡಿ ಆ ಸೇವೆ ಮಾಡಿಬಿಟ್ರೆ ಎಲ್ಲ ಪ್ರಾಪ್ತಿ ಆಗ್ತದೆ. ದೇಶಕ್ಕೆ ಒಂದು ಗುರುವಾಕಿ ಗುರುತರ ಅದು ಏನಾಗುತ್ತೆ, ವಿರುದ್ಧ ಮಾತಾಡಿ ಏನಾಗುತ್ತೆ. ಅಲ್ಲಿ ಹಳ್ಳಿ ಸ್ವಾಮಿಗಳು, ಧರ್ಮ ಸ್ವಾಮಿಗಳು ಕೂಗಿದವು ಸರಿ ಏನು ಹೋಗಿದ್ರು, ಮರಿ ಸಾಕಿದ್ರು, ಎಲ್ಲ ಮಾಡಿದ್ರು. ಭಾರತ ಸಂಚಾರ ಕರ್ಕೊಂಡಿದ್ರು. ಚಂದ್ರ ಸ್ವಾಮಿ ದೂರ ತಂಗಿ ತೊಗೊಂಡು ಹೋದ್ರು. ಹೋಗಿದ್ದ ಕೂತ್ಕೊಂಡು ಹುಲಿ ಮತ್ತಾಗಿದ್ದಾಗ ಹೋಗಿ ಹಿಡ್ಕೊಂಡ್ಬಿಟ್ಟ ಬಲದೇವ್ನ. ಮುಂದೆ 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 ಅಂತ ಹೋಗ್ಬಿಟ್ಟು ಒತ್ತು ಗುರುಗಳನ್ನ ಮಾಡಿ ನೋಡಿದ್ರೆ ಆ ಹುಲಿ ಬಂದು ಹಿಡ್ಕೊಂಡ್ಬಿಡ್ತದ. ಅವನು ಬಿಟ್ಬಿಡ ಗುರುಗಳು ಅರ್ಥ ಶಕ್ತಿ ಐತಂತ ಶಿಷ್ಯನಿಗೆ ಅರ್ಥ ಕಾಣ ನೋಡಿಬಿಟ್ಟ. ಅಲ್ಲಿ ದೂರಿದ್ರು ಗುರುಗಳ ಕೇಸ್ ಹಾಕಿಬಿಟ್ಟ, ಹುಲಿ ಹಿಡ್ಕೊಂಡ್ಬಿಟ್ಟಿರ್ತ ಅವನು. ಬಿಟ್ಬಿಡ ನಮ್ಮ ಬಿಟ್ಬಿಡ ಅಂದ್ರೆ ಹುಲಿ ಆಗಿದ್ದಾಗ ಬಿಟ್ಟು ಅವ್ರ ಬಾಳ ಮನುಷ್ಯ ಓಡಿ ಹೋಗ್ತದೆ. ಇದಕ್ಕೆ ಗುರುಕಾರಣ ಬೇಕು. ಮುಂದಾಯ್ತು ಎಲ್ಲ ಆಗಿದ್ದ ಜನಗಳು ವಯಸ್ಸಾಗ್ತವ್ರಿಗೆ ಈಗೆಲ್ಲ ಮದುವೆ ಏನಪ್ಪ ನನ್ನ ಭಾಳ ವಯಸ್ಸಾಯ್ತು, ಇವಾಗ ಮದುವೆ ಮಾಡಿ ಉತ್ತರ ಮಾಡಬೇಕು ಅಂತ ಹೇಳಿ ಎಲ್ಲ ಮಂದಿ ಕೂಡಿಸಿದ್ರು ಚಂದ್ರ ಸ್ವಾಮಿ. ಅವಾಗ ಕೆಲವೊಮ್ಮೆ ಒಬ್ಬ ಎತ್ತದ್ರು ಯಾರು ಇದ್ದ ಬಸವ ಶರಣ ಎದ್ದ ಬುದ್ಧಿ ಅವ್ರು ಮಾಡಕ್ಕೆ ಬರೋಂಗಿಲ್ಲ ಅಂತ. ಯಾಕ ಬುದ್ಧಿ ಕೈತ ಮೂಕಾಯಿ ಮಾಡಕ್ಕೆ ಬರೋಂಗಿಲ್ಲ. ಹಾಗೆ ಬರಪ್ಪ ನನ್ನಷ್ಟು ಸಮರ್ಥ ಗುರು ಸಮರ್ಥ ನಾಲ್ಕು ಸಮಾನ ನನ್ನಷ್ಟು ಸಮರ್ಥಕ ಹಾಗಲ್ಲ ಬರ್ತಪ್ಪ ಬುದ್ಧಿ ಕೈತ ಮೂಕಾಯಿ ಮಾಡಕ್ಕೆ ಬರ್ಬೇಕು ಮಾಡಿ ಹೇಳಿ ಸಾಕಂತ ಬಂದ್ಬಿಡಿ ಕನಿಗಂದ್ರು ಅವರು. ಹಾಗಾಗಿ ನೀನು ನನ್ನ ಶಿಕ್ಷಣ ಅಂದ್ರು ಐದು ಮಾಡ್ಕೊಡ್ರಿ ಮಾಡಕ್ಕೆ ಬರೋಂಗಿಲ್ಲ. ಗುರುವಾಕಿ ಗುರುತು ಮಾಡಿಬಿಟ್ರೆ ಯಾಕೆ ಕೆಳಗಾಲ ಬಂತು ನಾವೆಲ್ಲ ಗುರುಗಳಾಕಿ ಗುರುತು ಮಾತಾಡಿದ್ರ ಹೇಳಿ ಕೇಳಿದ ಇವ ಬಸವ ಇವತ್ತಿನ ಭಾಷೆ ಆಗಿದ್ದೇನೆ ನೀವು ಮುಷ್ಟಾನಿ ಅಂದ್ರು. ಆ ಮಗ ಅಂತ ಕಪ್ಪಾಗಿ ಮುಚ್ಚೋದಾಗಿಟ್ಟಾಗ ಸ್ವಲ್ಪ ಮುಚ್ಚೆ ಆಗಿಬಿಟ್ಟವ. ಏನು ಮಾಡಿಪ್ಪ ಮುಳುಗಿನ ಮಾಡ ಮತ್ತು ಅವರು ಅದೇ ಇದ್ರು. ದಿಗನಾಗಿ ಚಂದ್ರ ಹತ್ರ ಇದ್ರು. ಏನು ಮಾಡಪ್ಪ ತಪ್ಪಾದ್ರು. ಗುರುವಾಕಿ ಗುರುತು ಮಾತಾಡ್ತಾನೆ ತಪ್ಪು ಮಾಡಿಲ್ಲ. ಏನು ಮಾಡಿಲ್ಲ ಏನು ಕಾಕೊಂಡು ಅಲ್ಲೇ ಹುಡ್ಕೊಂಡ್ರು. ಜ್ಞಾನಿಗಳು ಮಾಡಿ ಜ್ಞಾನಿಗಳು ಅಜ್ಞಾನಿಗೆ ಹೇಗೆ ಗೊತ್ತಾಗುತ್ತೆ. ಏನು ಕಾಕೊಂಡು ಅಲ್ಲೇ ಹುಡ್ತು ಗೊತ್ತಾಗ್ತದೆ. ಜ್ಞಾನ ಇದ್ದವ ಒಂದು ಮುದುಕಿ ಮನೆಯಾಗ ಹೊಟ್ಟೆಗೆ ಸೂಜಿ ಕಾಕೊಂಡಿರ್ತಾವ. ಸೂಜಿನ ಮುದುಕಿ ಹೊಟ್ಟೆಗೆ ಸೂಜಿ ಕಾಕೊಂಡಿದ್ರ ಅದು ಬಾಜಾರ್ ಇಂಥ ಬೆಡ್ ಹಾಕಿದ್ರು. ಅಲ್ಲಿ ಹುಡುಕೈತಿದ್ರು ಆ ಬಾಜಾರ್ ವಾಕ್ಯ ಗುರುತು ಮಾತಾಡಿ ಇವತ್ತು ನನ್ನ ಶಿಕ್ಷಣ ಅಂದೇನು ನೀ ಮುಚ್ಚ
ಸ್ವಲ್ಪ ಮುಖ ಕಪ್ಪಾತು ಹೋಯ್ತು ಮುರ್ರೋ ಮಾಡಿದ ಮುಷನ್ ಆಗಿಬಿಟ್ಟವ. ಏನು ಮಾಡ್ಯಪ್ಪ ಏನು ಮಾಡಿ ಅಂತ ಕರ್ಕೊಂಡು ಹುಡ್ಕೊಂಡು ಈಗ ಹೌದಪ್ಪ ಹೌದು ಮುದುಕಿ ನದಿ ಒಂದಕ್ಕೆ ನಾವು ಸುಜಿ ಹಾಕೊಂಡಿದ್ದ ಏನು ಕಳ್ಕೊಂಡ್ರೆ ಹುಡ್ಕೋಬೇಕ ನಾವು ಅಂದ್ರೆ ನಮ್ಮ ಸಿಗುತ್ತೆ ಪದ ಒಂದು ಮುದುಕಿ ಒಂದಕ್ಕೆ ನಾವು ಸುಜಿ ಹಾಕೊಂಡಿತ್ತು ಅದು ದೊಡ್ಡ ಲೈಟ್ ಹಾಕಿದ್ರು ಬಜಾರ್ದಾಗ ಆಯ್ತು ಹೊಂದಿತ್ತು ಮಟ್ಟಿದ್ರೆ ಅವರು ಏನು ಮಟ್ಟಿ ಬಂದು ಸೂಜಿ ಕಳ್ತೀಯಪ್ಪ ಎಲ್ಲೆ ನನ್ನ ಮನೆ ಬಂದಾಗ ಮತ್ತೆ ಇಲ್ಲ ಕುಡಿತೆ ಬೆಳಗ್ಗೆ ಬಾಳ ಎತ್ತಪ್ಪ ಅದು ಕುಡಿತೆ ಬಾಯ ಮಣ್ಣು ಹಾಕ ಅಲ್ಲೇ ದೀಪ ಹುಡ್ಕೊಂಡು ಬಾಯ ಮಣ್ಣು ಹಾಕಂತ ಹಾಗೆ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡ್ಕೊಂಡು ಬೇರೆ ಕಡೆ ಸಿಗುದದು. ಹಾಗಾಗಿ ಇವು ಗೊತ್ತಾಯ್ತು ಮುಂದೆ ರಾಷ್ಟ್ರೀಯ ಮಾಡಿಕೊಟ್ಟ ಮುಂದೆ ಗುರುಗಳನ್ನ ತಿಳಿದೆ ಅಂತ ಬಂದ ಮೂರ ಸಾಧು ಸರ್ವತ್ ವಚನ ಅವಲ್ಲ ಸರ್ವತ್ ವಚನ ಹಾಗೆ ಮೂರ ಸಾಧು ತ್ರಿಪದಿಗಳು ಶ್ರೀ ಗುರುಗಳ ಸತ್ಕ್ರಿಯೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳೂರು ರಾಗದ ಬೇಗ ಕೃಪೆಯಾಗು ಹಲವು ಮಾತೇನು ನೀನೊಂದು ಪಾದವೇ ಸುಕ್ಷೇತ್ರ ಜಲವೇ ಪಾದತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗಿ ತಗೊಂಡು ಒಟ್ಟು 333 ಇದು ಬರೀ 33 ಅದು ಶಿವಾನುಭವ ಇದು ಬರೀ 33 ವರ್ಷ ಆಯ್ತು. ಅದು 330 ವಚನ ಬರ್ತಾವ. ಅದ್ರಾಗ ಅರ್ಥವರ್ಣ ಪಂಚಾಚಾರ ಷಡಂತರ ಎಲ್ಲಾ ಬಂದು ಹೋಗ್ತಾರೆ. ಎಲ್ಲ ಮುಗಿಲಿಂದ ಶನಿವಾರ ಸ್ವಾಮಿಗಳು ಸ್ನಾನ ಮಾಡಿ ಪೂಜಾ ಕೊಲಿಗೆ ಹೋಗಿ ಆಸಾ ಪೂಜೆ ಮಾಡಿ ಕೊಡುತ್ತ ಶ್ರೀ ಗುರುವೇ ಸತ್ಕ್ರಿಯೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳೂರು ರಾಗದ ಬೇಗ ಕೃಪೆಯಾಗುವ ಒಂದು ವಚನ ಒಂಟಿಕಾಗಿ ಇಟ್ಕೊಂಡು 330 ವಚನಗಳನ್ನ ಒಂಟಿಕಾಗಿ ನಿಂತಂದ. ಅದ್ರಾಗ ಅರ್ಥವರ್ಣ ಪಂಚಾಚಾರ ಷಡಂತರ ಎಲ್ಲಾ ಬರ್ತದೆ. ಅವಾಗ ಹೌದಪ್ಪ ಹೌದು ಯಾರು ಅಂದವ್ರು ಯಾರು ಇಷ್ಟೊತ್ತಕ್ಕೆ ಅಂದವ್ರು ಯಾರು ನಾನು ಪೂಜೆ ಮತ್ತೆ ಪೂಜೆ ಮಾಡ್ಕೊಳ್ಳಿ ಇದ್ರಾಗೆಲ್ಲ ಪೂಜೆ ಹೋಗೋದು ಮತ್ತೆ ಪೂಜೆ ಮಾಡ್ಕೊಳ್ಳಿ ಚಂದ್ರ ಪೂಜೆ ಹೋಗೋದವ್ರು ನಮ್ದು ಯಾರು ಅಂದವ್ರು ಯಾರು ಇಲ್ಲ ಬಸವನ ಶರಣ ಹೌದಾ ಇಷ್ಟು ಜಾಗಿನ ಛೇ ಅವಾಗ ನೀ ಬಸ್ ಆದ ಮುಷ್ಯ ಅಂತ ಹೇಳಿದ್ರು. ನೀ ಬಸ್ ಆದ ಮುಷ್ಯ ಆಗಿತ್ತು. ಈಗ ಆ ಮುಷ್ಯ ಆದ ಬಚ್ಚನ ಗುರುಗಳು ಬಾದು ಮುಖ ಕಪ್ಪಾಗಿದ್ದು ಮೈಯಾಗ ಕೂದ್ಲು ಹ್ಯಾಂಗಿದ್ ಬಸಪ್ಪ ಹಂಗ ಅದಕ್ಕೆ ನಂಬಿಕೆ ಭಕ್ತಿ ವಿಶ್ವಾಸ ಬಾಳ ಗುರುಕೃಪ ಬಾಳ ಗುರುಗಳು ನಾವು ಯಾವತ್ತು ನಂಬಬೇಕು ಗುರುಗಳ ಅವ್ರು ಹೇಳ್ತೀವಿ ನಾವು ಬೇರೆ ಅಂದ್ರೆ ಜರ್ಮನ್ ದೇಶದೊಳಗ ಇಡೀ ದೇಶಕ್ಕೆ ಶ್ರೀಮಂತರ ಮಗಳ ಬಗ್ಗೆ ದೇಶಕ್ಕೆ ಶ್ರೀಮಂತರ ಮಗಳಕ್ಕೆ ಆಕೆ 8ನೇ ವಯಸ್ಸೊಳಗೆ ಆಧ್ಯಾತ್ಮ ನಾವು ಒಳ್ಳೆ ಗುರು ನೋಡ್ಬೇಕು ಗುರುದೃಷ್ಟ ಮಾಡ್ಬೇಕು ಅವ್ರು ಉಪದೇಶ ಮಾಡ್ಬೇಕು ಗುರುವಾಕ್ಯ ಕೇಳ್ಬೇಕು ಗುರುವಿಂದ ಈ ಮಾನವ ಶಾಸ್ತ್ರ ಕೇಳ್ಬೇಕಂತ 8ನೇ ವಯಸ್ಸು ಹುಚ್ಚು 8 10 ಆಧ್ಯಾತ್ಮ ಹಸು 12 16 ವಯಸ್ಸು ದೇಶದ ಬಿಟ್ಲಕ್ಕೆ 8ನೇ ವಯಸ್ಸು ಚಿತ್ರ ಬರ್ಲಕ್ಕೆ ಚಿತ್ರ ನಾನು ಗುರು ಒಂದು ಹೇಗೆ ಇರಬೇಕು ಅಂತ ಚಿತ್ರ ಬರ್ಲಕ್ಕೆ ಆ ಗುರು ಹೇಗೆ ನೋಡಿದ ಇವ್ರು ಹಾಕಿ ನೋಡಿದ ಹಿಂಗೆ ಚಿತ್ರ ಬರ್ಲಕ್ಕೆ ಚಿತ್ರನ ಆ ಚಿತ್ರ ಫೋಟೋ ಇಟ್ಕೊಂಡು ಬಿಟ್ಟು ಲಂಡನ್ ಮತ್ತು ಜಪಾನ್ ಹಾಂಗ್ಕಾಂಗ್ ಎಲ್ಲ ದೇಶಕ್ಕಾದ್ರು ಎಲ್ಲ ಕಡೆ ನೋಡಿ ಎಲ್ಲೆಲ್ಲಿ ಯಾರು ಸಿಗಲಿಲ್ಲ. ಆಗಲೇ 25 ವರ್ಷ ಆಗಿತ್ತು. ಇಡೀ ದೇಶಕ್ಕೆ ಶ್ರೀಮಂತ ಮಗಳು ಆಚಾರ್ಯ ನೀನ್ ಪೂಜೆ ಮಾಡಪ್ಪ ನೀನ್ ಪೂಜೆ ಮಾಡಪ್ಪ ಗುಡಿ ಮಾಡಪ್ಪ ಹಾಗಾಗಿ ನಮ್ಮಂತ ಸಾವುಕಾರಕ್ಕೆ ಕಾಯ್ದಾಕ ಹೋಗ್ತದ ಸಾವುಕಾರ ಮಂದಿ ಹೌದಲ್ಲ ಸಾವುಕಾರಕ್ಕೆ ಸ್ವಲ್ಪದಾಗ ಎಲ್ಲ ಮಾಡ್ತಿರ್ತಾರ ಆಕಿ ಮನೆಯಿಂದ ಆಕಿ ಇಡೀ 25 ವಯಸ್ಸಿಗೆ ಇಡೀ ದೇಶ ಸುತ್ತಾಕಿದ್ದು ಕಡಿ ಭಾರತಕ್ಕೆ ಬಂದಾಕಿ ಎಲ್ಲ ತಿರುಗಾಡಿ ಮೇಲೆ ಪಾಂಡಿಚೇರಿ ಬಂದಾಕಿ ಬಂದಾಗ ಅರವಿಂದರು ಪೂರ್ಣ ಯುಗದ ಮಹಾಜ್ಞಾನಿಗಳು ಅರವಿಂದರು 8ನೇ ವಯಸ್ಸು ಬರ ಚಿತ್ರ ಅವಧಾರು 8ನೇ ವಯಸ್ಸು ಚಿತ್ರ ಅವಧಾರು ಗುರು ಸಿಕ್ಕ ಹಾಕಿಕೊಂಡೆ ಅದೇ ವರ್ಷ ಮಾಡಿಬಿಡ್ತಾರೆ ನಿಜ ಕುತ್ಕೊಂಡು ಅವ್ರ ಶಿಷ್ಯ ಸ್ವೀಕಾರ ಮಾಡಿ ಉಪದೇಶ ಮಾಡಿಕೊಡ್ತಾರೆ ದೇವ ಮಾಡ್ಕೊಂಡು ಮಾಡಿ ಹೆಸರು ಮಾತಾಜಿ ಜುಗುಬಿಟ್ಲಾಕಿ ಪಕ್ಕ ಶಿಕ್ಷಕ ಗುರು ಶಿಷ್ಯ ಆಗ್ಬಿಟ್ಟು ಜ್ಞಾನಿ ಅರವಿಂದರು ಪೂರ್ಣ ಯುಗದ ಮಹಾಜ್ಞಾನಿ ಅರವಿಂದರು ಯೋಗದಲ್ಲಿ ಬಂದವರು ಮಹಾಜ್ಞಾನಿಗಳವರು ಎಲ್ಲ ನಾವು ನಿತ್ಯ ಪ್ರವಚನ ಮಾಡ್ತಿದ್ರು ಅರವಿಂದರು ಮಾಡ್ಕೊಂಡು ನಿತ್ಯ ಆಧ್ಯಾತ್ಮ ಪ್ರವಚನ ಮಾಡ್ತಿದ್ರ ಒಂದ್ ದಿವಸ ಬರೇ ವಿದ್ಯಾವಂತರು ಬೆಳಗ್ಗೆ ಬೈದ್ರು ಬರೇ ಡಿಗ್ರಿ ಆದರು ಬರೇ ಕಾಲೇಜ್ ಹೆಚ್ಚರು ಬರೀ ಅವರ ಬೈದ್ರು ಅವತ್ತು ಅವರು ಇಂಗ್ಲೀಷ್ ಪ್ರವಚನ ಮಾಡ್ತಿದ್ರು ಬರೀ ಇಂಗ್ಲೀಷ್ ಪ್ರವಚನ ಮಾಡ್ತಿದ್ರು ನಿಜವಾದ ಶರಣಾಗಿದ್ರೊಳಗ ಅದ್ಭುತ ಶಕ್ತಿ ಐತಪ್ಪ ಗುರುಕೃಪೊಳಗ ಗುರುಗಳ ಶರಣಾಗಿದ್ದ ಯಾರು ಅಂದ್ರೆ ನಮ್ಗೇನು ಕೇಳಿದ್ಬಲ್ಲ ನಮ್ಗೇನು ಅವಶ್ಯಕತೆ ಐತಿ ಎಲ್ಲವೂ ತಾನೇ ಹೊಂದತ್ತೆ ಆ ಶಕ್ತಿ ಗುರು ಶಕ್ತಿ ಅಂತಕೊಂಡು ಪ್ರವಚನ ಮಾಡ್ತಿದ್ರು. ಟ್ರೂ ಸರೆಂಡರ್ ಎಲ್ಲ ಶೂ ಇಟ್ ಇನ್ಕ್ರೀಸ್ ವಿತ್ ಕೆಪಾಸಿಟಿ ಇಟ್ ಗಿವ್ಸ್ ಎ ಗ್ರೇಟರ್ ಕ್ವಾಲಿಟಿ ಟು ಕ್ವಾಂಟಿಟಿ ವಿಚ್ ಕುಡ್ ನಾಟ್ ಬೈ ಯುವರ್ ಸೆಲ್ಫ್. ನಿಜವಾದ ಶರಣಾಗಿದ್ದ ಗುರುಗಳಲ್ಲಿ ನಮ್ಗೆ ನಿಂತಂದ್ರೆ ನಿಮ್ಗೇನು ಜೀವನದಾಗ ಏನು ಎಲ್ಲ ಶಕ್ತಿ ಅದೇ ಇದ್ರ ಅರ್ಥ.
ಅದು ದೂರ ಕೂತ್ ಕೇಳ್ತದೆ ಯಾರು ಮಾತಾಡಿ ಅದಕ್ಕೆ ನಾನು ನಾಟ್ ಸೋ ಕರೆಕ್ಟ್ ಅಂದ್ರೆ ಇಟ್ಸ್ ನಾಟ್ ಸೋ ಕರೆಕ್ಟ್ ವಾಟ್ ಇಟ್ ಇಸ್ ಟ್ರೂ ಸರ್ಜರಿ ಇಸ್ ನಾಟ್ ಸೋ ಈಸಿ ಟ್ರೂ ಸರ್ಜರಿ ಇಸ್ ನಾಟ್ ಸೋ ಈಸಿ ಟ್ರೂ ಸರ್ಜರಿ ಮೀನ್ಸ್ ಟು ಕಟ್ ದ ನಾಟ್ ಆಫ್ ದಿ ಎಗೋ ಬೀಯಿಂಗ್ ಅಂಡ್ ಆಫರ್ ಹೋಲ್ ಟು ದ ಡಿವೈನ್ ಸ್ವಾಮಿ ಹಾಗಪ್ಪ ನಮಸ್ಕಾರ ಮಾಡ್ಬೇಕು ಗುರುಕೃಪ ಆಗುದಿಲ್ಲ ದೈವಕೃಪ ಆಗುದಿಲ್ಲ ನಮ್ಮ ದೇಹದ ನರನಾಡಿಗಿರುವಂತ ಎಲ್ಲ ಅಹಂಕಾರ ಕತ್ತರಿಸಿ ಅವನ ಶಕ್ತಿಯಿಂದ ಮಾಡಿ ದೈವಿ ಶಕ್ತಿ ಒಪ್ಪಿಸಿದ್ರೆ ಮಾತ್ರ ನಿಜವಾದ ಶರಣಾಗಿದೆ ಸಾಧ್ಯ. 100 you are true, 100 you are correct. ಮುಂದೆಲ್ಲ ಬಹುಕಾಲ ಅದೇ ಇದ್ದಾರೆ ತಮ್ಮ ದೇಶ ನಡೆಸಿದಾಗೆ ಅಲ್ಲ ಗುರುಗಳು ನಂಬಿದ್ದಾಗಿ ಗುರುಗಳು ಬಂದ ತನ್ನ ದೇಶ ಸಂಪತ್ತು ಎಲ್ಲ ಮಾತ್ರ ಇದೇ ಇಲ್ಲ ಹೆಸರು ಮಾತ್ರ ಇಟ್ಬಿಟ್ಟಿದ್ದಕ್ಕೆ ಇಲ್ಲ ಹೋಗ್ತಾರೆ. ಹಂಗ ನಾವು ಇವು ಗುರುವನ್ನ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನದ ಆರು ಯಾರು ಎಲ್ಲಿ ಬನ್ನಿ ಏನ್ ಮಾಡ್ತು ಅಲ್ಲ ಇದು ನಾ ಹುಲ್ಲ ಮಳೆ ಬಂದಾಗ ಸಿಗಿದು ಮಳೆ ಅದಕ್ಕೆ ಒಳಗಾಕ ಜಂತು ನಾವು ನರಜನ್ಮ ದುರ್ಲಭಮ್ಮ ಏನಾರ ಹುಟ್ಬೋದು ಮನುಷ್ಯ ಹುಟ್ಟು ಭಾಳ ಕಷ್ಟ ಏನೋ ಹುಟ್ಟು ಬಂದಿಲ್ಲ ಅರ್ಧ ಹುಟ್ಟು ಬಂದ್ಬಿಡ್ತೀವಿ ಅದಕ್ಕೆ ಏನಾದ್ರು ಮಾಡಿ ಆ ಪರಮಾತ್ಮ ಪಡ್ಕೊಳ್ಳಿಕ್ಕೆ ದೇವ್ರು ಗುರುನಾಥ್ ಬೇಕು ನಮಗೆಲ್ಲ ಗುರುಬೇಕು ದಾರಿ ತೋರ್ಸವ ಗುರು ದಾರಿ ತೋರ್ಸಬೇಕು ನಮಗೆಲ್ಲ ಅದಕ್ಕೆ ಗುರುವಿನ ಕಾರ್ಯಕ್ರಮ ಮಾಡ್ತಾರೆ ಉದ್ದೇಶ ನಾವೆಲ್ಲ ಏನಪ್ಪ ಗುರುಗಳಲ್ಲಿ ಭಕ್ತಿ ವಿಶ್ವಾಸ ಸಂತೆ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋದಾಗ ಮಾತ್ರ ಗುರು ತೋರಿಸಂತ ದಾರಿನ ತೋರಿಸಿದ್ದಾರೆ ಗುರುಜನ್ ನಮ್ಮ ಜೀವ ಮುಕ್ತಿ ಸಿಗ್ತದ ಅನ್ನುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಬಹಳ 33 ವರ್ಷದಿಂದ ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಲ್ಲ ಜೀವನದಾಗ ಹೆಂಡತಿ ಮಕ್ಕಳು ಹೊಲ ಮನೆ ಕಿರ್ ಎಲ್ಲ ನೊಂದು ಬೇರೆ ಜೀವಿಗೆ ಸಮಾನ ಕೊಡ್ತಕ್ಕಂಥ ಕಾರ್ಯಕ್ರಮ ಶ್ರೇಷ್ಠವಾದ ಕಾರ್ಯಕ್ರಮ. ನಮ್ಮ ಗುರುಗಳು ಹ್ಯಾಂಗೆ ಗುರುಗಳು ಕೂತ್ಕೊಂಡು ಪಡ್ಕೊಂಡು ಅದ್ಗ ಯಾರೇ ಎಂತ ತಾರಾತ್ರಿಗೆ ಬಾರ ಗೊತ್ತ ಬೆಟ್ಟಿನಾಗಿ ನಮ್ಗ ಇಟ್ಟು ವರ್ಷ ನೋಡಾಕ ನಾನು 34 ವರ್ಷ ನೋಡಾಕ ಇನ್ನು ಅದೇ ಕಾರ್ಯಕ್ರಮ ಅವಾಗ ಭಾಳ ಸಾಧ್ಯ ವ್ಯಕ್ತಿ ಭಾಳ ಒಳ್ಳೆ ವ್ಯಕ್ತಿ ಎಂಥವ್ರು ಬೇಕ್ರಿ ಈಗ ಸಮಾಜದಾಗ ಈ ತಾರಕ್ಕೆ ಅಲ್ಲ ಮುಂಜಾನೆ ಹಿಡಿದು ಮಧ್ಯಾಹ್ನ ಸಾಯಂಕಾಲ ಇಂಥ ವ್ಯಕ್ತಿ ಬೇಕಾಗಿಲ್ಲ ನಮ್ಗೆ ಸಾಧ್ಯ ವ್ಯಕ್ತಿ ಬೇಕು ಸಾಧ್ಯ ವ್ಯಕ್ತಿ ಅಂತ ನಾವು ಅದಕ್ಕೆ ನೀವೆಲ್ಲ ಅವರ ಇದಕ್ಕೆ ಬರ್ತಿದ್ದೆ ಇದ್ರು ಈಗ ಆಧ್ಯಾತ್ಮ ನಿಮ್ಗೆ ಇಂಟ್ರೆಸ್ಟ್ ಐತಿ ಅದ್ರ ಹಸಿವು ಐತಿ ಗುರು ಅಂದ್ರಪ್ಪ ಎಂತ ಅವ್ನ ಎಂತ ಶಕ್ತಿ ಐತಿ ಹ್ಯಾಂಗ್ ಪಡ್ಕೋಬೇಕು ಅಂತ ಕೇಳಿಕ್ಕೆ ಬಂದಿರಿ ಅದ ಸಮೂಹ ಹಾಗೆ ನಿಜ ಬಂದ್ರೆ ಇಲ್ಲ ಏನಾಗ ತಿಳ್ಕೊಂಡ ನಮ್ಮ ಜೀವನ ಮುಕ್ತಿಗೆ ಸಾಧನ ಆಗಿ ತಿಳ್ಕೊಂಡು ಕೇಳ್ಕೊಂಡು ಬಂದೀವಿ ಮತ್ತೆ ನಾ ಹೇಳಿದ ಮೇಲೆ ನೀವು ತಿಳ್ಕೊಂಡು ಬೇರೆ ಆದ್ರೆ ಅದನ್ನ ಹೇಳಿದಾಗ ತಿಳ್ಕೊಂಡು ಬೇರೆ ಆದ್ರೆ ಮತ್ತೆ ನೀವು ಲಕ್ಷ್ಯದೇ ಇರ್ಬೇಕು ಮಾಸ್ತರ್ ಪಾಠ ಹೇಳ್ತಿದ್ದ ಆ ಹುಡುಗ ಅದು ಹಿರಿಯ ಹುಡುಗ ಮಾಡ್ತಿದ್ದೆ ಪಾಠ ಬೆಲ್ಲ ಏನ್ಪ ಇತ್ತ ನಾ ಹೇಳ್ತಿ ನಿಮ್ಗೆಲ್ಲ ತೆಲಗ್ ಹೋತಾ ಹುಡುಗರು ಕೇಳಿದ್ರ ಸರ್ ಎಲ್ಲ ಅವ್ರಿಗೆ ಭಾಳ ಅರ್ಥ ಹೋದಂತ ಹೇಳಿದಂತ ಅವನ ಕ್ಷಾತ ಐತಿ ಹಂಗೆ ಹೆಂಗೆ ಗೊತ್ತಾಗ್ತದೆ ಅದಕ್ಕೆ ಕೇಳೋಕೆ ಭಾಳ ಗೊತ್ತಿರ್ಕೆ ಶ್ರದ್ಧೆ ಕೇಳ್ಬೋದು